ಅವರ ರಾಜಕೀಯ ಪ್ರವೇಶದ ಬಗ್ಗೆ ಅದನ್ನ ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್. ಯಾರಿಗೆ ಅಚ್ಚರಿ? ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದ ದೇವೇಗೌಡರ ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಸೊ ಹಾಗೆ ಬಿಜೆಪಿ ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ದೇವೇಗೌಡ. ಅದನ್ನ ನೀವು ಕೇಳಬೇಕು. ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಅವರ ರಾಜಕೀಯ ಪ್ರವೇಶದ ಬಗ್ಗೆ ಅದನ್ನ ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್. ಯಾರಿಗೆ ಅಚ್ಚರಿ? ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದ ದೇವೇಗೌಡರ ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಸೊ ಹಾಗೆ ಬಿಜೆಪಿ ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ದೇವೇಗೌಡ. ಅದನ್ನ ನೀವು ಕೇಳಬೇಕು. ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಅವರ ರಾಜಕೀಯ ಪ್ರವೇಶದ ಬಗ್ಗೆ ಅದನ್ನ ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್. ಯಾರಿಗೆ ಅಚ್ಚರಿ? ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದ ದೇವೇಗೌಡರ ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಸೊ ಹಾಗೆ ಬಿಜೆಪಿ ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ದೇವೇಗೌಡ. ಅದನ್ನ ನೀವು ಕೇಳಬೇಕು. ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.